ಮತ್ತೊಂದು ಕಡೆ ಬೆಳಗಾವಿಯಲ್ಲಿ ಇವತ್ತು ಕಬ್ಬು ಬೆಳೆಗಾರರ ಹೋರಾಟ ತೀವ್ರಗೊಳ್ತಾ ಇದೆ. ಒಂದ್ ಕಡೆ ಸರ್ಕಾರದ ಮಟ್ಟದಲ್ಲಿ ಇವತ್ತು ಸರಣಿ ಸಭೆ ನಡೆಯೋದಿದೆ. ಅದರ ನಡುವೆ ಸರ್ಕಾರದ ಮೇಲೆ ಒತ್ತಡವನ್ನು ತೀವ್ರಗೊಳಿಸುವಂತ ನಿಟ್ಟಿನಲ್ಲಿ ಕಬ್ಬು ಬೆಳೆಗಾರರು ಕೂಡ ಮತ್ತೊಂದು ಹೆಜ್ಜೆಯನ್ನ ಇಡ್ತಾ ಇದ್ದಾರೆ. ಇವತ್ತು ರಾಷ್ಟ್ರೀಯ ಹೆದ್ದಾರಿಯಲ್ಲೇ ಅಡುಗೆ ಮಾಡೋದಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದ್ರು. ಪುಣೆ ಬೆಂಗಳೂರು ಹೆದ್ದಾರಿಯಲ್ಲಿ ಅಡುಗೆಗೆ ತಯಾರಿ ಆಗ್ತಾ ಇತ್ತು. ಹತ್ತರಗಿ ಬಳಿ ಅಡುಗೆ ಮಾಡೋದಕ್ಕೆ ಅವಕಾಶವನ್ನ ಪೊಲೀಸರು ಕೊಟ್ಟಿಲ್ಲ. ಹೆದ್ದಾರಿಯಿಂದ 5 ಕಿಲೋಮೀಟರ್ ದೂರದಲ್ಲಿ ಬೇಕಾದ್ರೆ ಪ್ರತಿಭಟನೆ ಮಾಡ್ಕೊಳ್ಳಿ ಅಂತ ಖಾಕಿ ಈಗ ಒಂದು ಅನುಮತಿಯನ್ನ ಕೊಟ್ಟಿದೆ. ಪ್ರತಿಭಟನಾ ನಿರತ ರೈತರೊಂದಿಗೆ ಪೊಲೀಸರು ಚರ್ಚೆಯನ್ನ ಮುಂದುವರಿಸಿದ್ದಾರೆ. ಇಲ್ಲಿ ನಾವು ನೋಡ್ತಾ ಇದೀವಲ್ಲ, ಬೇರೆ ಬೇರೆ ತರಹದ ಪ್ರತಿಭಟನೆಗಳು ಸರ್ಕಾರದ ಗಮನವನ್ನ ಸೆಳೆಯುವಂತ ನಿಟ್ಟಿನಲ್ಲಿ, ತಮಗಿರುವಂತ ಸಂಕಷ್ಟಗಳನ್ನ ವಿವರಿಸುವಂತ ನಿಟ್ಟಿನಲ್ಲಿ. ಅದರ ಮತ್ತೊಂದು ಭಾಗವಾಗಿನೇ ಬೆಳಗಾವಿಯಲ್ಲಿ ಪುಣೆ ಬೆಂಗಳೂರು ಹೆದ್ದಾರಿ ಬಂದ್ ಮಾಡೋದಕ್ಕೂ ಕೂಡ ಈಗ ರೈತರು ನಿರ್ಧರಿಸ್ತಾ ಇದ್ದಾರೆ. ಹತ್ತರಗಿ ಬಳಿ ರಾಷ್ಟ್ರೀಯ ಹೆದ್ದಾರಿ ಬಂದ್ಗೆ ರೈತರು ಮುಂದಾಗ್ತಾರೆ. ಈ ಸಂದರ್ಭದಲ್ಲಿ ಪೊಲೀಸರು ಯಾವುದೇ ಅವಕಾಶವನ್ನ ಕೊಡಲಿಲ್ಲ. ಪ್ರತಿಭಟನೆ ಮಾಡಿ ಬಂದ್ ಬೇಡ ಅಂತ ಪೊಲೀಸರು ಮನವಿ ಮಾಡ್ಕೊಳ್ತಾ ಇದ್ದಾರೆ. ರೈತ ಮುಖಂಡರ ಮನವೊಲಿಸ್ತಾ ಇದ್ದಾರೆ ಪೊಲೀಸರು. ಹೆದ್ದಾರಿ ಬಂದ್ ಮಾಡಿದರೆ ರೈತರನ್ನ ವಶಕ್ಕೆ ಪಡೆಯೋದಕ್ಕೆ ಸಿದ್ಧತೆಯನ್ನ ಕೂಡ ಮಾಡ್ಕೊಂಡಿದ್ದಾರೆ. ನಾವಿಲ್ಲಿ ನೋಡ್ತಾ ಇದ್ದೀವಿ ಕೊನೆ ಹಂತದಲ್ಲಿ ಪೊಲೀಸರು ಹಾಗೆ ರೈತರ ನಡುವೆ ನಡೀತಾ ಇರುವಂತಹ ಮಾತಿನ ಚಕಮಕಿ. ಈ ಸಂದರ್ಭದಲ್ಲಿ ರೈತರನ್ನ ಕನ್ವಿನ್ಸ್ ಮಾಡುವಂತ ನಿಟ್ಟಿನಲ್ಲಿ ಪೊಲೀಸರು ನಾನಾ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಬಟ್ 2 ದಿನಗಳ ಗಡುವನ್ನ ಕೊಟ್ಟಿದ್ರು ರೈತರು. ನಾವು ನಾಡಿದ್ದಿನಿಂದ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಪ್ರೊಟೆಸ್ಟ್ ಮಾಡ್ತೀವಿ ಅಂತ. ಬಟ್ ಇವತ್ತೇ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡೋದಕ್ಕೆ ಸಿದ್ಧತೆಯಲ್ಲಿರುವಂತ ಕಾರಣದಿಂದಾಗಿ ಪೊಲೀಸರುಗಳು ಪೇಚಿಗೆ ಸಿಕ್ಕಾಕೊಂಡಿದ್ದಾರೆ. ಮತ್ತೊಂದು ಕಡೆ ಹೆದ್ದಾರಿ ಬಂದ್ಗೆ ಹೀಗೆ ಸಿದ್ಧತೆ ಆಗ್ತಾ ಇದೆ. ಹುಕ್ಕೇರಿ ತಾಲೂಕಿನ ಹತ್ತರಗಿಯಲ್ಲಿ ಕಬ್ಬು ಬೆಳೆಗಾರರು ತಮ್ಮ ಕಿಚ್ಚನ್ನ ಈ ರೀತಿ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ರೈತರ ಹೋರಾಟಕ್ಕೆ ಹಲವು ಮಾಜಿ ಸೈನಿಕರುಗಳು ಕೂಡ ಬೆಂಬಲವನ್ನ ನೀಡ್ತಾ ಇದ್ದಾರೆ. ನಾವು ಪ್ರತಿನಿಧಿ ಸಹದೇವ್ ನಮ್ಮ ಜೊತೆಗೆ ಗುರ್ಲಾಪುರ ಕ್ರಾಸ್ ಬಳಿಯಿಂದ ಜಾಯಿನ್ ಆಗ್ತಾ ಇದ್ದಾರೆ. ಹಾಗೆ ನಮ್ಮ ಜೊತೆಗೆ ಸಂಜಯ್ ಕೂಡ ಜಾಯಿನ್ ಆಗ್ತಾ ಇದ್ದಾರೆ ಹತ್ತರಗಿ ಬಳಿಯಿಂದ. ಮೊದಲಿಗೆ ಸಹದೇವ್, ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡುವಂತ ನಿಟ್ಟಿನಲ್ಲಿ ನಿರ್ಧರಿಸ್ತಾ ಇರುವಂತ ಈ ಸಂದರ್ಭ ಇದೆಯಲ್ಲ, ಇದು ಪೊಲೀಸರನ್ನ ಹೇಗೆ ಪೇಚಿಗೆ ಸಿಕ್ಕಾಕ್ಸ್ತಾ ಇದೆ ಅಂತ? ಯಾಕಂದ್ರೆ ರೈತರು ಓವರ್ ಆಲ್ ಆಗಿ ಒಂದು 2 ದಿನದ ಗಡುವನ್ನ ಕೊಟ್ಟಿದ್ರು. ನಾಡ್ದಿಂದ ನಾವು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಪ್ರೊಟೆಸ್ಟ್ ಮಾಡ್ತೀವಿ ಅಂತೇಳಿ. ಈಗ ನೋಡಿದ್ರೆ ಇವತ್ತೇ ಅವ್ರು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡೋಕೆ ಹೋಗ್ತಾ ಇರುವಂತದ್ದು. ಏನ್ ಬಂದ್ ಆಗೇ ಬಿಡುತ್ತಾ, ಅಥವಾ ಅವ್ರನ್ನ ವಶಕ್ಕೆ ಪಡೆಯೋದು, ಏನಾದ್ರೂ ಅಹಿತಕರ ಘಟನೆಗಳಾದ್ರೆ ಇದು ಬೇರೆ ತರ ಅಂತ ಒಂದು ಮೆಸೇಜ್ ಆಗ್ಬಿಡುತ್ತೆ. ಇದು ಹೇಗೆ ಒಂದು ಸಂಕಷ್ಟದ ಸಂದರ್ಭ ಅಂತೇಳಿ ಸಾದೇವ್? ಮಾಲ್ತೇಶ್, ಏನು ಬೆಳಗಾವಿ ಜಿಲ್ಲೆಯಲ್ಲಿ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಈ ಒಂದು ಹೋರಾಟ ಇವತ್ತು 9ನೇ ದಿನಕ್ಕೆ ಕಾಲಿಟ್ಟಿರುವಂತದ್ದು. ಸರ್ಕಾರದ ಗಮನ ಸೆಳೆಯಕ್ಕೆ ನಾನಾ ರೀತಿಯಲ್ಲಿ ಪ್ರತಿಭಟನೆಗಳನ್ನ ರೈತರು ಮಾಡ್ತಾ ಇರುವಂತದ್ದು. ಒಂದು ಕಡೆ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಪ್ರತಿಭಟನೆ ಮಾಡೋಕ್ಕೂ ಕೂಡ ಈಗ ಸಿದ್ಧತೆಯನ್ನ ನಡೆಸ್ತಾ ಇದ್ರೆ, ಇನ್ನೊಂದು ಕಡೆ ಗುರ್ಲಾಪುರ ಕ್ರಾಸ್ ನಲ್ಲೇ ನಾನಿರುವಂತದ್ದು. ಈ ಪ್ರದೇಶದಲ್ಲೇ ಈಗ ಸದ್ಯ ಒಂದು ಕಡೆ ರೈತ ಹೋರಾಟಗಾರರು ಜಮಾವಣೆಗೊಂಡು ಈಗಾಗಲೇ ಪ್ರತಿಭಟನೆಯನ್ನ ಶುರು ಮಾಡಿರುವಂತದ್ದು. ಬಾರ್ಕೋಲು ಚಳವಳಿಯನ್ನ ಇಲ್ಲಿ ಶುರುವಾಗಿರುವಂತದ್ದು. ಅಂದ್ರೆ ಸರ್ಕಾರಕ್ಕೆ ಚಾಟಿ ಬೀಸುವುದರ ಮೂಲಕ ಬಾರ್ಕೋಲು ಚಳವಳಿಯನ್ನ ಇಲ್ಲಿ ರೈತರು ಶುರು ಮಾಡಿದ್ದಾರೆ. ಒಂದು ಕಡೆ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡೋಕೆ ರೈತರು ಮುಂದಾಗಿರುವಂತದ್ದು. ಇನ್ನೊಂದು ಕಡೆ ಈ ರೀತಿ ಗುರ್ಲಾಪುರದಲ್ಲೂ ಕೂಡ ಈಗ ಪ್ರತಿಭಟನೆಯ ಕಾವು ಜೋರಾಗ್ತಾ ಇರುವಂತದ್ದು. ಸರ್ಕಾರಕ್ಕೆ ಚಾಟಿ ಬೀಸುತ್ತಿದ್ದೇವೆ ಅನ್ನುವಂತಹ ನಿಟ್ಟಿನಲ್ಲಿ ರೈತರು ಒಂದು ಸಂದೇಶವನ್ನು ಕೊಡ್ತಾ ಇರುವಂತದ್ದು. ಅದರ ಜೊತೆಗೆ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಕೂಡ ಹೊರ ಹಾಕ್ತಾ ಇರುವಂತದ್ದು. ಒಟ್ಟಿನಲ್ಲಿ ಇವತ್ತೇನು ಸಭೆ ಮಾಡ್ತಾ ಇದ್ದಾರೆ, ಸಭೆಯಲ್ಲಿ ಸರ್ಕಾರದಿಂದ ರೈತರಿಗೆ ಸಿಹಿ ಸುದ್ದಿ ಬರಲಿ ಅನ್ನುವಂತ ನಿಟ್ಟಿನಲ್ಲಿ ಒತ್ತಾಯ ಮಾಡುವುದರ ಜೊತೆಗೆ ಪ್ರತಿಭಟನೆಗಳನ್ನು ಮಾಡ್ತಾ ಇರುವಂತದ್ದು. ನಾನು ರೈತರನ್ನ ಮಾತಾಡಿಸ್ತೇನೆ. ಇವತ್ತು CM ಅವರು ಸಭೆ ಮಾಡ್ತಾ ಇದ್ದಾರೆ, ಒಂದು ನಿರೀಕ್ಷೆ ಇದೆಯಾ ನಿಮಗೆ ಸಿಹಿ ಸುದ್ದಿ ಬರ್ಬೋದು? ನಿರೀಕ್ಷೆ ನಾವು ಕಂಡುಕೊಂಡಿದ್ದೀವಿ. ನಾವು ಸಿಹಿ ಸುದ್ದಿ 3500 ಘೋಷಣೆ CM ಮಾಡ್ತಾರಂತ ನಾವು ಕಂಡುಕೊಂಡು ಇವತ್ತಿಗೆ 9 ದಿನ ಆದ ನಾವು ಹೋರಾಟ ಮಾಡಕತ್ತಿ. 2 ಮಂದಿ ನಮಗೆ ಸಚಿವರು ಬಂದರು, ನಮ್ಗೆ ಅದ್ರ ಬಗ್ಗೆ ಏನೋ ಆಶ್ವಾಸನೆ ಕೊಟ್ಟಿರ್ಕಿಲ್ಲ. ಇವತ್ತೇನೋ ನಮಗೆ ಸಿಹಿ ಸುದ್ದಿ ಸಿಗ್ದೈತೆ ಅಂತ ನಮ್ಮಲ್ಲಿ ಭಾವನೆ ಐತಿ. ಆದ್ರೆ ಇನ್ನೂ ಜರ ಹೆಚ್ಚಿನ ಸಂಖ್ಯೆಯಲ್ಲಿ ಸಿಗಬೇಕತ್ತೈತಿ. ನಾವು ರಾಜ್ಯ ಸರ್ಕಾರದಲ್ಲಿ 1000 ಕೇಳ್ತಾ ಇದ್ದೇವೆ, ಕೇಂದ್ರ ಸರ್ಕಾರದಲ್ಲಿ 1000 ಕೇಳ್ತಾ ಇದ್ದೇವೆ. ಒಟ್ಟಾರೆ 5500 ರೂಪಾಯಿ ರೈತರಿಗೆ ಸಿಕ್ಕರೆ ಮಾತ್ರ ನಮಗೆ ನಾವು ರೈತ ಬದುಕಾಕೊಂದು ಹಾದಿ ಐತೆ ಅಂತ ನಮ್ಮಲ್ಲಿ ವಿನಂತಿ. ಸೊ ಇದು ಸದ್ಯ ಈಗ ಮಾಲ್ತೇಶ್, ಒಂದು ಕಡೆ ಗುರ್ಲಾಪುರದಲ್ಲೂ ಸಾಕಷ್ಟು ಪ್ರತಿಭಟನೆ ಕಾವು ಜೋರಾಗ್ತಾ ಇರುವಂತದ್ದು. ಇವತ್ತು ಮಧ್ಯಾಹ್ನದ ವೇಳೆಗೆ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನರು ಕೂಡ ಬಂದು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಲಿದ್ದಾರೆ. ಮತ್ತು ಮಧ್ಯಾಹ್ನ ಏನು 1 ಗಂಟೆಗೆ CM ಅವರು ಸಭೆ ಕರೆದಿದ್ದಾರೆ. ಆ CM ಅವರ ಸಭೆ ಮೇಲೆ ಎಲ್ಲರ ಚಿತ್ತ ನೆಟ್ಟಿರುವಂತದ್ದು. ಸಭೆಯಾದ ಬಳಿಕ CM ಅವರು ಹಿಂದೆ ನಿರ್ಧಾರಕ್ಕೆ ಬರ್ತಾರೆ ಅನ್ನುವಂತ ನಿರೀಕ್ಷೆಯಲ್ಲೂ ಕೂಡ ಇದ್ದಾರೆ. ಒಂದು ವೇಳೆ ಇವತ್ತು ದರ ನಿಗದಿ ಆಗದೇ ಇದ್ರೆ
ನಾಳೆಯಿಂದ ದೊಡ್ಡ ಮಟ್ಟದ ಉಗ್ರ ಸ್ವರೂಪಿಯಾದಂತಹ ಪ್ರತಿಭಟನೆಗಳು ಬೆಳಗಾವಿ ಜಿಲ್ಲೆಯಲ್ಲಿ ಆಗುವಂತಹ ಎಲ್ಲಾ ಲಕ್ಷಣಗಳು ಕಾಣ್ತಾ ಇರುವಂತದ್ದು. ಮಾಲ್ತೇಶ್, ಸಾಧ್ಯ ಹಾಗೆ ಸಂಪರ್ಕದಲ್ಲಿ ಇರಿ. ಹತ್ತರಗಿ ಬಳಿಯಿಂದ ನಮ್ಮ ಜೊತೆಗೆ ಸಂಜಯ್ ಕೂಡ ಜಾಯಿನ್ ಆಗ್ತಾ ಇದ್ದಾರೆ. ಸಂಜಯ್, ಹತ್ತರಗಿ ಭಾಗದಲ್ಲಿ ನಿನ್ನೆ ಬಹಳ ದೊಡ್ಡ ಪ್ರತಿಭಟನೆ ಆಗಿತ್ತು. ಇವತ್ತು ಆ ಭಾಗದಲ್ಲಿ ಸನ್ನಿವೇಶ ಹೇಗಿದೆ? ರೈತರು ಈಗ ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೆಯಲಿರುವಂತಹ ಸಭೆ ಮೇಲೆ ಹೇಗೆ ಒಂದು ಗಮನ ಕೊಟ್ಟಿದ್ದಾರೆ, ಏನ್ ಹೇಳ್ತಾ ಇದ್ದಾರೆ? ಮಾಲ್ತೇಶ್, ಹತ್ತರಗಿ ಭಾಗದಲ್ಲಿ ಕೂಡ ರೈತರ ಹೋರಾಟ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇರುವಂಥದ್ದು. ಹತ್ತರಗಿ ಬಳಿ ಇರತಕ್ಕಂಥ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡಿ ತಮ್ಮೊಂದು ಆಕ್ರೋಶವನ್ನು ವ್ಯಕ್ತಪಡಿಸಲಿಕ್ಕೆ ರೈತರು ಮುಂದಾಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಇದೀಗ ಹತ್ತರಗಿ ಟೋಲ್ ಪ್ಲಾಜಾ ಬಳಿ ಸಾಕಷ್ಟು ರೈತರು ಜಮಾವಣೆಗೊಂಡಿರುವಂಥದ್ದು. ಇಲ್ಲೇ ಅಡುಗೆಯನ್ನು ಮಾಡಲಿಕ್ಕೆ ಕೂಡ ಸಾಕಷ್ಟು ಸಿದ್ಧತೆಯನ್ನು ನಡೆಸ್ಕೊಂಡಿದ್ರು. ಆದರೆ ಅದಕ್ಕೆ ಪೊಲೀಸರು ಅವಕಾಶವನ್ನು ಇನ್ನೂರಿಗೆ ಕೊಡ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಇಲ್ಲೇ ಸ್ಥಳದಲ್ಲಿ ಇದೀಗ ರೈತರು ಸೇರಿಕೊಂಡು ಸಾಕಷ್ಟೊಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸುವಂಥದ್ದು ನಾವು ದೃಶ್ಯಗಳಲ್ಲಿ ಕೂಡ ನೋಡಬಹುದಾಗಿದೆ. ಹತ್ತರಗಿ ಸೇತುವೆ ಬಳಿ ಸಾಕಷ್ಟು ರೈತರು ಸೇರಿಕೊಂಡಿದ್ದಾರೆ. ಮಾಜಿ ಸೈನಿಕರು ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಅನೇಕ ರೈತರು ಬಾರ್ಕೋಲನ್ನ ಬಾರಿಸುವುದರ ಮುಖಾಂತರ ತಮ್ಮ ಒಂದು ಆಕ್ರೋಶವನ್ನ ಹೊರ ಹಾಕುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನೇನು ಕೆಲವೇ ಹೊತ್ತಲ್ಲಿ ರಾಷ್ಟ್ರೀಯ ಹೆದ್ದಾರಿಯನ್ನು ಕೂಡ ಬಂದ್ ಮಾಡ್ತೇವೆ ಅನ್ನೋ ಮಾತುಗಳನ್ನ ಹೇಳ್ತಾ ಇರುವಂತದ್ದು. ಯಾಕಂತಂದ್ರೆ ಸರ್ಕಾರ ನಮ್ಮ ಮನವಿಗೆ ಸ್ಪಂದಿಸಿದಲ್ಲಿ ಹೋರಾಟ ಅನಿವಾರ್ಯವಾಗಿದೆ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಹೇಳ್ರಿ ಮೇಡಮ್, ಏನಿತ್ತು ಹೋರಾಟ ರೂಪರೇಷರಿ? ಸರ್, ನಾವು ಕಬ್ಬಿನ ಬಿಲ್ ನಿಗದಿ ಮಾಡಿ ಅಂತ ಹೇಳಿ ನಿಂತಿದ್ದ ಈಗ 9 ದಿನ ಆಯ್ತು ಸರ್. ನಿರಂತರ ಹೋರಾಟ ಇದೆ ನಮ್ಮ ಗುರ್ಲಾಪುರ ಕ್ರಾಸಲ್ಲಿ. 9 ದಿನ ಆಯಿತು ಸರ್. ನಮ್ಮ ಅಂತಂಬರು ಬೀದಿಯಲ್ಲಿ ಕುಂತಾರೆ, ನಮ್ಮ ತಾಯಂದ್ರು ಕೂಡ ಬೀದಿಯಲ್ಲಿ ಕುಂತಾರೆ. ಈ ಸರ್ಕಾರಕ್ಕೆ ನಾಚಿಕೆ ಬರಬೇಕು. ಯಾವ ರೀತಿ ಸರ್ಕಾರ ಇಬ್ಬರು ಮಂತ್ರಿಗಳು ಬಂದರೂ ಕೂಡ ಯಾವುದೂ ಕಬ್ಬಿನ ಬಿಲ್ ಘೋಷಣೆ ಮಾಡಲಿಲ್ಲ. ಅಂದ್ರೆ ಕಬ್ಬಿನ ಬಿಲ್ ಘೋಷಣೆ ಮಾಡಲಿ ಅಂದ್ರೆ ಇಲ್ಲಿ ಬರಾಕ್ ಎದಕ್ಕೆ ಹೋಗಿರೋ? ಅಲ್ಲಿದ್ದಂಥ ಶಾಸಕರು ಕೂಡ ಭೇಟಿಯಾಗಿಲ್ಲ. ನಮ್ದು ಇವತ್ತು ದನ ಕರ ಮಕ್ಕಳು ನಮ್ಮ ಪರಿಸ್ಥಿತಿ ಏನಾಗ್ತಾ ಇದೆ ಸರ್. ಇವತ್ತು ನಾವೇನೋ ನಮ್ಮ ಮಕ್ಕಳು ಎಜುಕೇಷನ್ ಕಾಲೇಜು ಅದು ಇದು ಅಂತ ಹೇಳಿ ಕಬ್ಬಿನ ಈಗ ಈ ಸಾಲ ಮಾಡಿ ಕಬ್ಬಿನ ಬಿಲ್ ಬಂತಂದ್ರೆ ನಾವು ಅದನ್ನ ಸಾಲ ಕೊಡ್ಬೇಕಂತ ಹೇಳಿ ಕುಂತೇವೆ ಸರ್. ಇನ್ನವರೆಗೂ ನಮ್ಮ ಕಬ್ಬಿನ ನಿರಂತರ ಇದೇ ರೇಟ್ ಇದೆ ಸರ್. ಇನ್ನವರೆಗೂ ನಮ್ಗೆ ಯಾವ್ದು ಕಬ್ಬಿನ ಬಿಲ್ ನಿಗದಿ ಮಾಡ್ತಾ ಇಲ್ಲ ಸರ್. ಈಗ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡ್ಲಿಕ್ಕೆ ಅವಕಾಶ ಕೊಡಲ್ಲ ನಮ್ಮ ಹತ್ರ ಪೊಲೀಸ್ ಹೇಳ್ತಾ ಇದಾರೆ ಸರ್. ನಾವು ಈಗಂತೂ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡ್ತಾನಿಲ್ಲ ಸರ್. ನಮ್ಮ ಗಡುವು ಏನು ನಮ್ಮ ಅಧ್ಯಕ್ಷರು ಅದು ಕೊಟ್ಟಿದಾರಲ್ರಿ, ರಾಜ್ಯಾಧ್ಯಕ್ಷರು ಏನು ನಮ್ಮ ಶಂಕರ್ ಗುರೂಜಿ ಅವರು ಮತ್ತು ಚೆನ್ನಪ್ಪಣ್ಣ ಏನು ಆದೇಶ ಮಾಡ್ತಾರಲ್ಲ, ನಾವು ಅವ್ರ ಪಾಲನೆಗೆ ಇರ್ತೀವಿ. ನಮ್ದು ಏನು ಗೊತ್ತೈತೇನ್ರಿ, ಅಲ್ಲಿ ಬೆಲೆ ನಿಗದಿ ಫಿಕ್ಸ್ ಆಗಲಿಲ್ಲ ಅಂದ್ರೆ ನಮ್ಮದು ಮುಂದಿನ ಹೋರಾಟ ಐತಿ. ಈಗ ನಾವು ಪೊಲೀಸ್ ಸಿಬ್ಬಂದಿ ಅವರು ನಮ್ಗೆ ಇದು ಮಾಡತ್ತಾರಲ್ಲ, ಅವರ ಪಾಪ ಅವ್ರು ಸಹಕಾರ ಐತಿ, ಇಲ್ಲ ಅನ್ನಂಗಿಲ್ಲ ನಾವು. ಬಟ್ ನಾವು ಅವ್ರಿಗೆ ಯಾವ ತ್ರಾಸನ್ನು ನಾವು ಮಾಡಿಲ್ಲ. ಈಗ ನಾವು ನ್ಯಾಷನಲ್ ಬಂದಾರ ಮಾಡಿಲ್ಲ. ಈಗ ನಾವು ಮುಂಜಾಗ್ರತವಾಗಿ ನಮ್ಮ ಇಲ್ಲಿಸ್ಟೆಂಟು ನಮ್ಮ ಮಂದಿ ಈಗ ಇದು ಮುಗಿತೈತಿ ಅಂತ ಅವ್ರ ತಲೆ ಇರ್ಬೇಕು. 365 ದಿವಸನೂ ಸ್ಟ್ರೈಕ್ ಮಾಡುವಟ್ಟ ತಾಕತ್ ರೈತರಿಗೆ ಯಾಕಂದ್ರೆ ಈ ದೇಶಕ್ಕನ ಅನ್ನ ಹಾಕವ್ರ ರೈತರ. ಮತ್ತೆ ರೈತರಿಗೆ ಯಾವಾಗೂ ಹಣ್ಣು ಕಡಿಮೆ ಬೀಳಂಗಿಲ್ಲ. ಯಾಕಂದ್ರೆ ರೀ ನೋಡ್ರಿ, ನಮ್ಮಲ್ಲಿ ಡಾಕ್ಟರ್ಸ್ ಸಪೋರ್ಟ್ ಐತಿ, ವಕೀಲರ ಸಪೋರ್ಟ್ ಐತಿ, ಮಾಜಿ ಸೈನಿಕರ ಸಪೋರ್ಟ್ ಐತಿ. ಅಲ್ರಿ ವಿಚಾರ ಮಾಡ್ರಿ, ನಾವು ಇಷ್ಟೆಲ್ಲ ಜನರು ಸಪೋರ್ಟ್ ಇದ್ದಾಗ ನೀವು ಸರ್ಕಾರದವ್ರು ಎಷ್ಟು ಯೂಸ್ ಅಂತ ಸರ್ಕಾರ ನಡೆಸೋರ್ದಿರಿ. ಮುಂದೆ ಒಂದ್ ದಿವಸ ಟೋಟಲ್ ಸರ್ ಅಸೆಂಬ್ಲಿ ಒಳಗ ನಾನು ರೈತ ಸಂಘದನ್ನ 130 ಸೀಟ್ ಬರುವಂತ ಪರಿಸ್ಥಿತಿ ನೀವು ನಿರ್ಮಾಣ ಮಾಡಬೇಡ್ರಿ. ರೈತರ ಹೋರಾಟಕ್ಕೆ ಮಾಜಿ ಸೈನಿಕರು ಕೂಡ ಸಾಕಷ್ಟು ಬೆಂಬಲವನ್ನು ವ್ಯಕ್ತಪಡಿಸಿದ್ರು. ಯಾಕಂದ್ರೆ ರೈತರಿದ್ರೆ ಮಾತ್ರ ಎಲ್ಲರೂ ಬದುಕಲಿಕ್ಕೆ ಸಾಧ್ಯ ಅಂತೇಳಿ ಅವರು ಬೆಂಬಲ. ಮಾಜಿ ಸೈನಿಕರ ಏನಾದ್ರು ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದೀರಿ ನೀವು? ಸರ್, ಪ್ರತಿಯೊಂದಕ್ಕೆಲ್ಲ ಬೆಲೆ ನಿಗದಿ ಇದೆ. ಈಗ ಯಾವುದೇ ಏನೋ ಒಂದು ಈಗ ನಾವು ರೈತರ ಏನೋ ಸಾಮಾನು ತರಬೇಕಾದ್ರೆ ಪ್ರತಿಯೊಂದಕ್ಕೆ ನಾವು ಔಷಧ ಏನೋ ಬೆಳೆ ಗೊಬ್ಬರಕ್ಕೆ ಏನೇನು ಬೇಕಲ್ಲ ಅವತ್ತು ನಿಗದಿ ಇದೆ. ಆದರೆ ನಮ್ಮ ರೈತರದ್ದು ಬೆಲೆಗೆ ಯಾಕೆ ನಿಗದಿ ಇಲ್ಲ? ಮತ್ತು ನಮ್ಮ ರೈತರನ್ನ ಇಷ್ಟಾಗಿ ಅಸಡ್ಡಾಗಿ ನೋಡ್ಕೊತಾ ಇದ್ದಾರೆ ಇವರು. ರೈತರನ್ನಾಯ್ತು, ಮಾಜಿ ಸೈನಿಕರನ್ನಾಯ್ತು ಅತಿ ಅಸಡ್ಡೆ ನೋಡ್ಕೊಳ್ಳೋದ ಸರ್ಕಾರ. ಅದಕ್ಕೆ ನಮಗೆಲ್ಲ ಅದು ರೋಷ ಇದೆ. ಯಾಕೆ ರೈತರ ಮೇಲೆ ದಬ್ಬಾಳಿಕೆ ಮಾಡ್ತಾರೆ ಅಂತೇಳಿ. ಅದಕ್ಕೆ ನಮಗೆ ರೈತರಿಗೆ ಬೆಂಬಲ ಬೆಲೆ ಕೊಡಬೇಕು. ಇದು ರೈತರು ಮತ್ತು ಮಾಜಿ ಸೈನಿಕರ ಆಕ್ರೋಶದ ಮಾತುಗಳಾಗಿವೆ. ನಾವು ಇಲ್ಲಿ ಹತ್ತರಗಿ ಬಳಿ ಇರುವಂತಹ ದೃಶ್ಯಗಳಲ್ಲಿ ಕೂಡ ಸಾಕಷ್ಟು ನೋಡಬಹುದಾಗಿದೆ. ಸಾಕಷ್ಟು ರೈತರು ಜಮಾವಣೆಗೊಂಡಿದ್ದಾರೆ. ಸದ್ಯ ರೈತರು ಹೇಳ್ತಾರೆ ಅಂತಂದ್ರೆ, ನಾವು ಸದ್ಯ ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡಲ್ಲ. ಒಂದು ವೇಳೆ ಇವತ್ತು ಏನು ಸಿಎಂ ಅವರು ಸಭೆಯನ್ನ ಕರೆದಿದ್ದಾರೆ, ಸಭೆಯಲ್ಲಿ ಯಾವುದೇ ನಿರ್ಧಾರನ ಕೈಗೊಳ್ಳಿದ್ರೆ ನಾವು ಮುಂದಿನ ಒಂದು ಹೋರಾಟವನ್ನ ಮಾಡ್ತೇವೆ ಅನ್ನೋ ಮಾತುಗಳನ್ನ ಹೇಳ್ತಾ ಇರುವಂಥದ್ದು. ಯಾಕಂತಂದ್ರೆ ಸಿಎಂ ಸಭೆಯ ಮೇಲೆ ಒತ್ತಡವನ್ನು ಹೇರಲಿಕ್ಕೆ ರೈತರು ಬೇಕಂತ ಎಲ್ಲ ತಂತ್ರಗಳನ್ನು ಕೂಡ ಅನುಸರಿಸ್ತಾ ಇರುವಂಥದ್ದು. ಮಾಲ್ತೇಶ್, ಥ್ಯಾಂಕ್ ಯು ಸಂಜಯ್. ಸಹದೇವ್, ತಮಗೂ ಕೂಡ ಧನ್ಯವಾದ. ಜೊತೆಗೆ ಕೆಲ ಕಡೆಗೆ ಆಲ್ರೆಡಿ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡೋ ಕೆಲಸನೂ ಕೂಡ ಆಗ್ತಾ ಇದೆ.